ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನೋಡಿ ನಮ್ಮ ಯೋಗ ಕ್ಲಾಸಲ್ಲಿ ರಾಕೇಶ್ ಅನ್ನೋರು ನಮಗೆ ಎಲ್ಲರಿಗೂ ಅವ್ರ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಕಿರು ನೆಲ್ಲಿಕಾಯಿನ ತಂದುಕೊಟ್ರು. ಇದು ಬಹಳ ಉಪಯೋಗಕಾರಿಯಾಗಿರ್ತಕ್ಕಂತಹ ನೆಲ್ಲಿಕಾಯಿ. ಆಲ್ಮೋಸ್ಟ್ ನೆಲ್ಲಿಕಾಯಿಯಲ್ಲಿ ಎರಡರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ಸೌಂದರ್ಯ ಸಹ ಇದೆ. ಏನೆಲ್ಲ ಇದರಲ್ಲಿ ವಿಶೇಷತೆಗಳಿದೆ ಅಂದರೆ ಬಹಳಷ್ಟು ವಿಶೇಷತೆಗಳಿದೆ. ಅದರಲ್ಲಿ ಒಂದು ಅಂದ ಚಂದ ಹೇರ್ ಪ್ಯಾಕ್ ಮತ್ತು ಕೂದಲಿಗೆ ಎಷ್ಟು ಇದರಿಂದ ಲಾಭಗಳಿದೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ನಿಮಗಾಗಿ ಈ ನೆಲ್ಲಿಕಾಯಿನ ನಾವು ಕೂದಲಿಗೆ ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದಷ್ಟು ನೆಲ್ಲಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡೋಣ. ಇದನ್ನು ಪೇಸ್ಟ್ ಮಾಡೋಣ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಇದರಲ್ಲಿ ಬೀಜ ಇರುತ್ತೆ, ಬೀಜನ ಹಿಂಗೆ ತೆಗೆದುಬಿಡೋಣ. ಹಿಂಗೆ ಬೀಜನ ತೆಗೆದುಬಿಡೋಣ. ಬೀಜ ಹಿಂಗೆ ತೆಗೆದುಬಿಡೋಣ. ತೆಗೆದುಬಿಟ್ಟು ಈ ಪೇಸ್ಟನ್ನ ಇಟ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಮೆಹಂದಿ ಪೌಡರ್ ಹಾಕಿದ್ದೀನಿ. ಆಮ್ಲ ಪೌಡರ್ ಸ್ವಲ್ಪ ಇತ್ತು, ಹಾಕಿದ್ದೀನಿ. ಆ್ಯಕ್ಚುಲಿ ನಾವೀಗ ಆಮ್ಲ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ವಿ, ಇವೆರಡನ್ನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಈಗ ನಾವು ರುಬ್ಕೊಂಡಿರುವಂತಹ ಈ ಒಂದು ಆಮ್ಲ ಪೇಸ್ಟ್, ಕಿರು ನೆಲ್ಲಿಕಾಯಿನ ಪೇಸ್ಟ್ ಹಾಕಿ ಚೆನ್ನಾಗಿ ಸೋಸ್ಕೊಳ್ಳೋಣ. ನೋಡಿ, ಎಲ್ಲ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ತೆಗೆದುಬಿಟ್ಟು ನೋಡಿ, ಇದು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ನರಿಶ್ ಆಗುತ್ತೆ, ಒಳ್ಳೆ ಸಾಫ್ಟ್ ಬರುತ್ತೆ, ಕೂದಲನ್ನ ರಿಪೇರ್ ಮಾಡುತ್ತೆ. ತುಂಬ ಒಳ್ಳೆ ಗುಣಗಳಿದೆ. ಇದನ್ನು ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ. ಇಷ್ಟೇ, ಬರೀ ಮೆಹಂದಿ ಮತ್ತು ನೆಲ್ಲಿಕಾಯಿ ಜ್ಯೂಸನ್ನ ಕಲಸಿ ನೀವು ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಈಗ ನಮಗೆ ಈ ಚರಟ ಇದೆಯಲ್ಲ, ಇದನ್ನು ಸಹ ನಾವು ವೇಸ್ಟ್ ಮಾಡಲ್ಲ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೀನಿ. ಅದನ್ನು ಒಂದು ಅರ್ಧ ಸ್ಪೂನ್, ಇಲ್ಲ ಮೈ ಅರಿಶಿನ ಸಿಕ್ಕುತ್ತೆ, ಅದನ್ನಾದರೂ ನೀವು ಹಾಕೋಬೋದು. ಹಾಗೆ ಹನಿ, ಒಂದು ಡ್ರಾಪು ಹನಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು. ಚೆನ್ನಾಗಿರ್ತಕ್ಕಂತಹ ಪ್ರಾಡಕ್ಟು. ಫಸ್ಟ್ ನಾವು ಸ್ವಲ್ಪ ಗ್ಲೌಸ್ ಹಾಕೊಂಡ್ಬಿಡೋಣ. ಆ ಕಡೆ ಕಾಣಿಸುತ್ತೆ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ನೆಲ್ಲಿಕಾಯಿ ಪೇಸ್ಟ್, ಇದನ್ನು ನಾವು ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ. ನಾವು ಓನಾಗಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸಹ ಇಲ್ಲಿ ನೀಟಾಗಿ ಇನ್ನೊಂದು ಕೈ ಗ್ಲೌಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಫೋನ್ ಆಪ್ರೇಟ್ ಮಾಡಬೇಕು ಅಂತ. ಹೀಗೆ ಒಂದು ರೋಲ್ ಮಾಡ್ಕೊಳ್ಳಿ. ಮತ್ತು ಸೈಡಿಂದ ಸ್ವಲ್ಪ ತಗೊಳ್ಳಿ, ಸ್ವಲ್ಪನೇ ತಗೊಂಡು ಈ ರೋಲ್ ಮೇಲೆ ಹಿಂಗೆ ಬರಲಿ ಗಂಟು. ಓಕೆನಾ? ನೆಕ್ಸ್ಟು ಅದೇ ಥರ ಒಂದೊಂದೇ, ನನಗೆ ಅಂದುತ್ತಾ ಇಲ್ಲ, ಒಂದೊಂದೇ ಸ್ಟೆಪ್ ತಗೊಂಡು ಹಿಂಗೆ ರೋಲ್ ಮಾಡಿ ಇಲ್ಲಿ ನೀವು ಒಂದು ನಮ್ಮ ಋಷಿಗಳು ಹಾಕ್ಕೊಂಡಿರ್ತಾರಲ್ಲ ಕೊಂಡೆ, ಆ ಥರ ಬರಬೇಕು. ಒಂದೊಂದನೇ ಈ ಥರ ಮಾಡಿಕೊಂಡು ಬನ್ನಿ. ಹಿಂಗೆ ರೋಲ್, ಇಲ್ಲಿ ಒಂದು ಗೊಂಡೆ ಥರ ಬರುತ್ತೆ ಇಲ್ಲಿ ಹಿಂಗೆ. ಸೊ ನನಗೆ ಶಾರ್ಟ್ ಹೇರ್ ಇರೋದ್ರಿಂದ ನಾನು ಈಸಿಯಾಗಿ ಎಲ್ಲ ಕಡೆನೂ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ, ನಿಮಗೆ ಪೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಿಲ್ಲ, ಸ್ಕಾಲ್ಪ್ ಎಲ್ಲ ಸ್ಪ್ರೆಡ್ ಆಗಿಲ್ಲ ಅನ್ನೋ ಥರ ಇದ್ದರೆ ಏನು ಮಾಡಬೇಕು ಗೊತ್ತಾ? ನೀವು ಸ್ವಲ್ಪ ದೊಡ್ಡ ಕಣ್ಣಿರುತ್ತಲ್ಲ, ಅಂದರೆ ನಂದು ಹೇರು ಸಣ್ಣ ಇದೆ, ಸ್ವಲ್ಪ ದೊಡ್ಡ ಕಣ್ಣಿರುತ್ತಲ್ಲ ಬಾಚಣಿಕೆ, ಅದರಲ್ಲಿ ನೀಟಾಗಿ ಒಂದೊಂದು ಒಂಟನ್ನ ನೀವು ಬಾಚ್ಕೊಂತ ಹೋಗಿ. ಹಿಂಗೆ ಏನಾಗುತ್ತೆ, ಆವಾಗ ಕೆಳಗಡೆವರೆಗೂ ನಿಮಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಿಂಗೆ ಬಾಚೋದ್ರಿಂದ ಏನಾಗುತ್ತೆ, ಫುಲ್ಲು ಸ್ಕಾಲ್ಪ್ ಎಲ್ಲ ಆಗುತ್ತೆ. ನಿಮಗೆ ಬುಡದಲ್ಲಿ ಇರ್ತಕ್ಕಂತಹ ಎಲ್ಲ ಕೂದಲಿಗೂ ಮೆಹಂದಿ ನೀಟಾಗಿ
ಅಪ್ಲೈ ಆಗುತ್ತೆ. ಬಟ್ ಸಿಕ್ಕಾಗಬಹುದು. ಸೊ ನೀವು ಒಂದೊಂದು ಲೇಯರೇ ಮಾಡಿಕೊಂಡ್ರೆ ಏನು ಸಿಕ್ಕಾಗಲ್ಲ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋ ಮೆಥಡಿಂದ ನಿಮಗೇನು ಸಿಕ್ಕಾಗಲ್ಲ. ನೋಡಿ, ಈಸಿಯಾಗಿ ಬಾಚ್ಬೋದು. ಹಿಂಗೆ ಬಾಚಿದಾಗ ಏನಾಗುತ್ತೆ ಹೇಳಿ, ಎಲ್ಲನೂ ನಿಮಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇವನ್ ನೀವು ಕಲರ್ ಹಾಕೊಳ್ಳೋವಾಗ ಸಹ ಈ ಮೆಥಡನ್ನು ಯೂಸ್ ಮಾಡಿ ಈಸಿಯಾಗುತ್ತೆ. ಸ್ಕಾಲ್ಪ್ಗೆ ಮಸಾಜ್ ಸಹ ಮಾಡ್ತಾ ಇದೆ. ಇದರಲ್ಲಿ ನಾವು ಜಸ್ಟ್ ಅಪ್ಲೈ ಮಾಡಿ ಬಿಡೋದಕ್ಕಿಂತ 1-2 ನಿಮಿಷ ನಿಮ್ಮ ತಲೆ ಎಲ್ಲ ಮಸಾಜ್ ಮಾಡ್ಕೊಳ್ಳಿ. ಕೂಲಾಗಿರುತ್ತೆ. ಈ ನೆಲ್ಲಿಕಾಯಿ ರಸ ಎಷ್ಟು ಒಳ್ಳೆಯದು ಅಂದರೆ ನಿಮ್ಮ ತಲೆಯಲ್ಲಿರೋ ಟೆನ್ಷನ್ಸ್ನೆಲ್ಲ ಕೂಲ್ ಮಾಡುತ್ತೆ. ನೋಡಿ, ಮಾಡ್ತಾ ಇದ್ರೇ ಕೂಲ್ ಒಳ್ಳೆ ಫೀಲ್ ಅನ್ನಿಸ್ತಾ ಇದೆ. ಈ ಥರ 1-2 ನಿಮಿಷ ಮಸಾಜ್ ಮಾಡಿ ಆಮೇಲೆ ನೀವು ಬೇಕಾದರೆ ಹೇರ್ ಕ್ಯಾಪ್ನ ಹಾಕ್ಕೊಳ್ಳಿ. ಡ್ರೈ ಆಗ್ದಿರ ಹೇರ್ ಕ್ಯಾಪು. ನಿಮ್ಮ ಹತ್ರ ಹೇರ್ ಕ್ಯಾಪ್ ಇಲ್ಲ ಅಂದರೆ ಒಂದು ಕವರ್ ಸಹ ಮನೇಲಿ ಗ್ರಾಸರಿ ತಂದಿರೋ ಕವರ್ ಸಹ ನೀವು ಹಾಕ್ಕೋಬೋದು. ಈಗ ಹಾಕೊಂಡಿದ್ದೀನಿ ಏನು ಹೇಳಬೇಕು, ಯಾಕಂದರೆ ಪ್ರತಿ ಸತಿನೂ ನಮಗೆ ಯಾರೋ ಒಬ್ಬರು ಹೆಲ್ಪ್ ಸಿಕ್ಕಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ಬಹಳ ಜಾಣರು ನಾವು. ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ಯಾರ ಹೆಲ್ಪನ್ನು ಕೇಳಲ್ಲ. ಅದು ಗ್ರೇಟ್ ಥಿಂಗ್ಸ್ ಅಲ್ವಾ ಫ್ರೆಂಡ್ಸ್? ಸೊ ಈಗ ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಕಿರ್ತಕ್ಕಂತಹ ನಮ್ಮ ನೆಲ್ಲಿಕಾಯಿ ಪಲ್ಪ್ ಇದೆಯಲ್ಲ, ಪಲ್ಪಲ್ಲಿ ಇದನ್ನು ಏನು ಮಾಡೋಣ, ನಾವು ಸ್ವಲ್ಪ ಫೇಸ್ಗೆ ಸ್ಕ್ರಬ್ ಮಾಡೋಣ. ಮುನಿಗೆ ಸ್ಕ್ರಬ್ ಮಾಡೋಣ. ನೀವು ಹೇಳ್ಬೋದು, ಮೇಡಮ್ ನೀವು ಇಷ್ಟೆಲ್ಲ ಹೇಳ್ತೀರಾ, ನಿಮಗೆ ಪಿಗ್ಮೆಂಟೇಷನ್ನು ಫೇಸ್ ಎಲ್ಲ ಬ್ಲ್ಯಾಕ್ ಆಗಿದೆ, ಯಾಕೆ ನೀವು ಇದೆಲ್ಲ ಮಾಡ್ಕೋತೀರಲ್ವಾ, ಆದ್ರೂ ನಿಮಗೆ ಯಾಕೆ ಬಂದಿದೆ ಈ ಥರ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಟ್ಯಾನ್ ಇರ್ಬೋದು, ಯಾಕೆ ಬಂದಿದೆ ಅಂತ ಕೇಳ್ಬೋದು. ಇದೆಲ್ಲ ಹೆಣ್ಮಕ್ಳಿಗೆ ಒಂದು 45-50 ಆದರೆ ಪ್ರೀ ಮೆನೋಪಾಸ್ ಅನ್ನೋ ಒಂದು 2 ಪ್ರಕ್ರಿಯೆಗಳು ಬರುತ್ತೆ. ಹೆಣ್ಮಕ್ಳಿಗೆ ತುಂಬ ಒಂದು ಥರದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಹಾರ್ಮೋನ್ ಬಿಡುಗಡೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ದೇಹ ಮತ್ತು ಹಾರ್ಮೋನ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ದೇಹಕ್ಕೆ ಆಗೋಲ್ಲ. ಆವಾಗ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಸ್ಕಿನ್ಗೆ ಬರೋದು ಕಮ್ಮಿ ಆಗುತ್ತೆ. ಹಾಗಾಗ್ಬಿಟ್ಟು ಸ್ಕಿನ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಒಬ್ಬೊಬ್ರಿಗೊಂದೊಂದು ಥರ ಹಾರ್ಮೋನ್ಸ್ ಚೇಂಜ್ ಆದಾಗ ಸ್ಕಿನ್ ಇರಬಹುದು ಅಥವಾ ಕೈಕಾಲು ಇರ್ಬೋದು, ಸೊಂಟ ಇರ್ಬೋದು, ಈ ಥರ ನೋವುಗಳು ಕಾಣಿಸ್ಬೋದು ಒಬ್ಬರಿಗೊಂದೊಂದು ಥರ. ಇದು ಕೇವಲ ಒಂದು 2-3 ವರ್ಷಗಳ ಪ್ರಕ್ರಿಯೆ ಆಗಿರುತ್ತೆ. ನಂತರ ಎಲ್ಲ ನಾರ್ಮಲ್ ಬರುತ್ತೆ. ಸೊ ನೋಡಿ, ಈ ಥರ ಸ್ಕ್ರಬ್ ಮಾಡಿಕೊಂಡಾಗ ಸ್ಕಿನ್ ನಮಗೆ ಚೆನ್ನಾಗಿ ಅನಿಸುತ್ತೆ, ಗ್ಲೋ ಅನಿಸುತ್ತೆ ನಿಮಗೆ. ಹಾಗೆ ಸ್ವಲ್ಪ ಕತ್ತಿಗೆಲ್ಲ ಇದನ್ನು ನೋಡಿ ಈ ಥರ ರೊಟೇಷನ್, ಯಾಕಂದರೆ ಮುಖ ಮಾತ್ರ ಚೆನ್ನಾಗಿ ಕಾಣಿಸಿ ಕತ್ತು ಕಿವಿ ನಮಗೆ ಇದಾಗ್ತಾ ಇರುತ್ತಲ್ವ, ಹಾಗಾಗ್ಬಿಟ್ಟು ಅಲ್ಲೂ ನಾವು ಸ್ವಲ್ಪ ಸ್ಕ್ರಬ್ ಮಾಡೋಣ. ಹಾಗೆ ನೋಡಿ, ಇಲ್ಲಿ ಬ್ಲ್ಯಾಕ್ ಇರುತ್ತಲ್ವ, ಇಲ್ಲಿ ಸಹ ಚೆನ್ನಾಗಿ ಉಜ್ಜೋಣ. ಹಾಗೆ ಸ್ಕ್ರಬ್ ಮಾಡೋಣ. ಈ ಅರಿಶಿನ ಎಲ್ಲರಿಗೂ ಗೊತ್ತು, ಒಳ್ಳೆ ಕಲರ್ ಕೊಡುತ್ತೆ. ಆಂಟಿ ಕ್ಯಾನ್ಸರಸ್ಸು, ಆಂಟಿ ಬ್ಯಾಕ್ಟೀರಿಯಾ, ತುಂಬ ಒಳ್ಳೆ ಗುಣಗಳಿದೆ. ಆಮೇಲೆ ನೆಲ್ಲಿಕಾಯಲ್ಲೂ ಬೇಕಾದಷ್ಟು ಒಳ್ಳೆ ಗುಣಗಳಿದೆ. ಇಂತಹ ಒಳ್ಳೆ ನಮಗೆ ಥಿಂಗ್ಸ್ ಸಿಕ್ಕಿದಾಗ ಬಳಸ್ಕೊಳ್ಳೋಣ. ನಮಗೆ ಅಂತ 1-2 ನಿಮಿಷ ಟೈಮ್ ಕೊಟ್ಕೊಂಡು ನೋಡಿ ನೀಟಾಗಿ ಹಂಗೆ ಸ್ಕ್ರಬ್ ಮಾಡ್ತಾಯಿದ್ರೆ ಉದುರ್ತಾ ಇದೆ ನೋಡಿ, ಹಾಗೆ ಸ್ಕಿನ್ ಸಹ ಚೆನ್ನಾಗಾಗತ್ತೆ. ಸೊ ಇಷ್ಟು ಚಂದದ ಒಂದು ಮಾಹಿತಿ ನಿಮಗೋಸ್ಕರ ನೆಲ್ಲಿಕಾಯ್ದು. ನಂತರ ಒಳಗಡೆ ಇಂಟೇಕ್ ಏನೇನು ಮಾಡಬಹುದು ಅನ್ನೋದು ತೋರಿಸ್ತೀನಿ. ಈಗಾಗಲೇ ಈ ಸೆಷನ್ ಆಗಲಿ, ನೆಕ್ಸ್ಟ್ ಸ್ನಾನ ಆದಮೇಲೆ ಬರೋಣ. ಕೂದಲು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾಫ್ಟಾಗಿ ಒಳ್ಳೆ ಶೈನ್ ಸಾಫ್ಟಾಗಿ ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಿಲ್ಕಿಯಾಗಿ. ಹಾಯ್ ಫ್ರೆಂಡ್ಸ್, ಈಗ ಚಂದ ಆಯಿತು ನೆಲ್ಲಿಕಾಯಲ್ಲಿ ಇಂಟೇಕ್. ಈಗ ನಾನು ಒಳ್ಳೆ
ಆರೋಗ್ಯಕರವಾದಂತಹ ಜ್ಯೂಸ್ ಮಾಡ್ತೀನಿ. ನೆಲ್ಲಿಕಾಯಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಗೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಅದನ್ನು ಹೀಗೆ ಈ ಬೆಲ್ಲ ಹಿಂಗೆ ಹಚ್ಚಿಟ್ಕೊಂಡಿದ್ದೀನಿ. ಇದು ಯಾವುದು ಅಂತ ಯಾರಾದರೂ ಹೇಳ್ತೀರಾ? ಮೊನ್ನೆ ನಾವು ಸಂಕ್ರಾಂತಿಗೆ ಹಚ್ಚಿಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಆಗಿರ್ತಕ್ಕಂತಹದ್ದು, ಅದು ವೇಸ್ಟ್ ಮಾಡ್ದಿರ ಈ ರೀತಿ ಉಪಯೋಗಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ. ಈ ನೆಲ್ಲಿಕಾಯಿ ಜೊತೆ ಜೀರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪಿತ್ತದ ಜೊತೆಗೆ ದೇಹದಲ್ಲಿರ್ತಕ್ಕಂತಹ ವಾಯು ಪದಾರ್ಥನ ಸಹ ತೆಗೆದುಹಾಕುತ್ತೆ. ಸೊ ಇವೆಲ್ಲ ನಾವು ಹೆಲ್ತ್ ಡ್ರಿಂಕಾಗಿ ಉಪಯೋಗಿಸ್ಕೋಬೋದು. ಹಾಗೆ ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಪಿಂಕ್ ಸಾಲ್ಟ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡೋಣ. ಕ್ಲೋಸ್ ಮಾಡಿ ನೋಡಿ, ನಾನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ, ನಾನು ಬರೀ 2 ಲೋಟಕ್ಕಾಗೋಷ್ಟು ಮಾಡಿದ್ದೀನಿ. ನೀರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಸೋಸ್ಕೊಂಬಿಡೋಣ. ನೋಡಿ, ನೀಟಾಗಿ ಸೋಸ್ಕೊಂಡು ಇದು ಬೇಕಾದರೆ ಸ್ವಲ್ಪ ಹಿಂಡಿ ತೆಗೆದುಬಿಡೋಣ. ಯಾಕಂದರೆ ಇದರಲ್ಲಿನೂ ತುಂಬ ಎನರ್ಜಿ ಇರುತ್ತೆ. ಸ್ವಲ್ಪ ಬೀಜ ಇರೋದ್ರಿಂದ ಸೋದ್ಸರಿದು ನೋಡಿ. ಈ ಥರ ಪೆಪ್ಪರ್ದು, ಬೆಲ್ಲದ್ದು ಏನಾದರೂ ಇದಿದ್ದರೆ ಸಿಪ್ಪೆ ಈ ಥರ ಬರುತ್ತೆ. ನಾನು ಮೊದಲೇ ಹೇಳಿದ್ದೆ, ಇದನ್ನು ಸಹ ನೀವು ಕಾಲುಗಳಿಗೆ ಸ್ಕ್ರಬ್ಬರಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಬೆಲ್ಲನೂ ಇರೋದ್ರಿಂದ ಟ್ಯಾನ್ ರಿಮೂವ್ ಚೆನ್ನಾಗಾಗುತ್ತೆ. ಪೆಪ್ಪರ್ ಇರೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ. ಹಾಗೆ ಜೀರಿಗೆ ಸಹ ಸ್ಕಿನ್ಗೆ, ಮೈಗೆ ತುಂಬ ಒಳ್ಳೆಯದು. ಸೊ ಈ ಚರಟನ್ನು ನಾವು ಬಿಸಾಕ್ತೀರ ನಾವು ಸ್ಕ್ರಬ್ಬರಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನೀಟಾಗಿ ತೆಗೆದು ಪಕ್ಕಕ್ಕೆ ಹಾಕಿದ್ದೀನಿ. ಈಗ ನೋಡಿ, ಎಮ್ಮಿ ಜ್ಯೂಸ್ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ಗೆ ಹಾಕಿ, ಕಪ್ಸ್ಗೆ ಹಾಕಿ ತೋರಿಸ್ತೇನೆ. ನೋಡಿ, ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ಸೂಪರ್ ಹೆಲ್ದಿ ನೆಲ್ಲಿಕಾಯಿ ಜ್ಯೂಸ್. ನಾವು ನಮಗೆ ಸಿಕ್ಕುವಂತಹ ಪದಾರ್ಥಗಳಲ್ಲಿ ಹೆಲ್ದಿಯಾಗಿ ರುಚಿಯಾಗಿ ಮಾಡಿಕೊಳ್ಳುವಂತಹ ರೀತಿಗಳಲ್ಲಿ ಇದು ಒಂದು ಸೂಪರಾಗಿದೆ. ನೋಡಿ, ಹೆಲ್ದಿ ಡ್ರಿಂಕ್ ರೆಡಿಯಾಗಿದೆ. ಮಾರ್ನಿಂಗು ತುಂಬ ಒಳ್ಳೆಯದು ಹೆಲ್ತ್ಗೆ. ವಾವ್, ಸೂಪರಾಗಿದೆ ಫ್ರೆಂಡ್ಸ್. ಎಲ್ಲ ಮಾಡಿಕೊಂಡು ಕುಡೀರಿ, ಹೆಲ್ತನ್ನು ವೃದ್ಧಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಉಳಿದಿರ್ತಕ್ಕಂಥ ನೆಲ್ಲಿಕಾಯಿನ ಪೇಸ್ಟ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇನ್ನೊಂದು ಯೂಸೇಜ್ ಆಫ್ ನೆಲ್ಲಿಕಾಯಿ, ಇದನ್ನು ಸಹ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿ ಬೀಜ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಉಳಿದಿರ್ತಕ್ಕಂಥ ನೆಲ್ಲಿಕಾಯಿನ ಮತ್ತೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೆಲ್ಲ ನೋಡಿ ಸೀಡ್ಸ್ ಎಲ್ಲ ಇರುತ್ತೆ. ಅದಕ್ಕೆ ನಾವೇನು ಮಾಡೋಣ, ಇದನ್ನು ತೆಗೆದು ಒಂದು ಸೋರ್ಲೋ ಬಟ್ಲಿಗೆ ಹಾಕಿ ನೀಟಾಗಿ ಹಿಂಡಿ ಈ ರಸನ ತೆಗೆದಿಟ್ಕೊಂಬಿಡೋಣ. ನೀಟಾಗಿ ರಸ ತೆಗೆದಿಟ್ಕೊಂಬಿಡೋಣ. ಕೊನೆವರೆಗೂ ಹೀಗೆ ಹಿಂಡಿ ತೆಗೆದಿಟ್ಕೊಂಬಿಡೋಣ. ನೋಡಿ, ಇದು ಎಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ಇದರ ಉಪಯೋಗ ಸಹ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈ ಥರ ಜ್ಯೂಸ್ ಬಂದಿದೆ. ಇದನ್ನು ಉಪಯೋಗಿಸ್ಕೊಂಡು ನಾನು ನಿಮಗೆ ಅದ್ಭುತವಾದಂತಹ ಒಂದು ಗೊಜ್ಜನ್ನು ಮಾಡಿ ತೋರಿಸ್ತೀನಿ. ಒಂದು ಕಬ್ಬಿಣದ ಬಾಣಲಿ ತಗೊಳ್ಳಿ. ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಹಾಗೆ ಸ್ಟವ್ ಹಚ್ಚಿ ಅದನ್ನು ಕಾಯಕ್ಕಿಡೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಲಿ. 1 ಕಪ್ ತಗೊಳ್ಳಿ. ಇಲ್ಲ ನೀವು ಇದ್ರ ಜೊತೆಗೆ ಹರಳೆ ಎಣ್ಣೆ ಸಹ ಒಂದು ಅರ್ಧ ಕಪ್ ಹರಳೆ ಎಣ್ಣೆ ಮಿಕ್ಸ್ ಮಾಡ್ಬೋದು. ಸಾಸಿವೆ ಎಣ್ಣೆ ಸಹ ಒಂದು ಅರ್ಧ ಕಪ್ ಹಾಕ್ಬೋದು. ನಾನು ನಿಮಗೆ ಆ ನೆಲ್ಲಿಕಾಯಿ ಬೆನಿಫಿಟ್ಸ್ನ ತೋರಿಸೋದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಮಾತ್ರ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಕಾಯಲಿ. ಕೊಬ್ಬರಿ ಎಣ್ಣೆ ಕಾದಿದೆ. ಈಗ ನಾವು
ಉಳಿಸ್ಕೊಂಡಿರೋ ಜ್ಯೂಸ್ ತೆಗೆದು ಉಳಿಸ್ಕೊಂಡಿರ್ತಕ್ಕಂಥ ಚರಟ ಮತ್ತು ಬೀಜಗಳು ಎರಡೂ ಇದೆ. ಇದನ್ನು ಇದಕ್ಕೆ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಬೀಜದಲ್ಲೂ ಮತ್ತು ಈ ಮೇಲೆ ಸ್ಕಿನ್ನು ಚರಟ ಎಲ್ಲ ಇದೆಯಲ್ಲ ಅದರಲ್ಲೂ ಸಹ ನಮ್ಮ ಸ್ಕಿನ್ಗೆ ಕೂದಲಿಗೆ ಬೇಕಾಗಿರ್ತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಗುಣಗಳು ಇದರಲ್ಲಿದೆ. ನಾವು ಈ ಎಣ್ಣೆನ ವಾರಕ್ಕೆ 2 ಸತಿ ತಲೆಗೆ ನೀಟಾಗಿ ಸ್ಕಾಲ್ಪು ಕೂದಲಿಗೆ ಹಚ್ಚೋದ್ರಿಂದ ಸ್ಲಿಟ್ ಎಂಡ್ಸು ಹೋಗುತ್ತೆ ಮತ್ತು ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತೆ. ತಲೆಯಲ್ಲಿರ್ತಕ್ಕಂತಹ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ತಲೆ ಮತ್ತು ನತ್ತಿ ತಂಪಾಗಿರುತ್ತೆ. ಆಲೋಚನೆಗಳು ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಬೇಕಾದರೆ ನಾವು ಇಷ್ಟಕ್ಕೆ ಆಫ್ ಮಾಡ್ಬೋದು. ಬೇಕಾದರೆ ನಾನು ಒಂದು ಹಿಡಿ ಕರಿಬೇವು ಸಹ ಹಾಕ್ತಾಯಿದ್ದೀನಿ. ಕರಿಬೇವು ಕೂದಲಿಗೆ ತುಂಬ ಒಳ್ಳೆ ಎನರ್ಜಿ ಕೊಡುತ್ತೆ ಸೊಂಪಾಗಿ ಬೆಳೆಯೋದಕ್ಕೆ. ಹಾಗೆ ಕೂದಲು ಸದಾ ಕಾಲ ಕಪ್ಪಗಿರೋದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಗುಣಗಳು ಹೊಂದಿದೆ. ನಾನು ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಲಿಲ್ಲ ಅಂದ್ರೂ ಏನೂ ಚಿಂತೆ ಇಲ್ಲ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡೋಣ. ನಾನು ನೋಡಿ ವುಡನ್ ಸ್ಟಿಕ್ಕನ್ನೇ ಯೂಸ್ ಮಾಡ್ತಾಯಿದ್ದೀನಿ. ವುಡನ್ನು ಆರೋಗ್ಯಕ್ಕೆ ಒಳ್ಳೆಯದು. ಕೆಮಿಕಲ್ ಮಿಕ್ಸ್ ಆಗಿದ್ದೀರ ಮಾಡ್ತಾಯಿದ್ದೀನಿ. ಇರೋದರಲ್ಲಿ ನಾವು ಈಗ ಕೆಮಿಕಲ್ ಪ್ರಪಂಚದಲ್ಲಿ ಇದ್ದೀವಿ. ಇರೋದರಲ್ಲಿ ಸ್ವಲ್ಪ ಬೆಸ್ಟನ್ನು ಚೂಸ್ ಮಾಡ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್. ಸೊ ನಿಮ್ಮ ಹತ್ರ ಈ ಥರ ವಿಶೇಷವಾಗಿರ್ತಕ್ಕಂತಹ ಮಾಹಿತಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇದ್ದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್. ನೀವು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೊಂದು ಸಪೋರ್ಟ್ ಆಗುತ್ತೆ. ಹಾಗೆ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಒಳ್ಳೊಳ್ಳೆ ಐಡಿಯಾಸೊಂದಿಗೆ ಬರ್ತೀನಿ. ಇದನ್ನು ಸ್ವಲ್ಪ ಕಾಯಲಿ. ನೋಡಿ ಚೆನ್ನಾಗಿ ಕಲರ್ ಬಂದಿದೆ, ರೋಸ್ಟ್ ಆಗಿದೆ. ನಮಗೆ ಫ್ರೈ ಆಗುತ್ತಲ್ಲ, ಅದು ಫ್ರೈಯಿಂಗು ನಮ್ಗೆ ಗೊತ್ತಾಗುತ್ತೆ. ಈ ಸ್ಟೇಜಲ್ಲಿ ನಾವು ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಒಂದು ಮುಚ್ಚಳನ, ಏರ್ ಟೈಟ್ ಮುಚ್ಚಳನ ಟೈಟಾಗಿ ಮುಚ್ಚಿಟ್ಬಿಡೋಣ. ಇದನ್ನು ನಾವು 24 ಗಂಟೆಗಳ ಕಾಲ ಹಾಗೇ ಇರಲಿ. 24 ಗಂಟೆಗಳಾದಮೇಲೆ ಈ ಎಣ್ಣೆನ ಉಪಯೋಗಿಸೋಕ್ಕೆ ರೆಡಿಯಾಗತ್ತೆ. 24 ಗಂಟೆಗಳ ನಂತರ ಎಣ್ಣೆ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಕಾಯಿಸಿ ಇಟ್ಟಿರ್ತಕ್ಕಂಥ ನೆಲ್ಲಿಕಾಯಿ ಎಣ್ಣೆ 24 ಗಂಟೆ ಆದಮೇಲೆ ಈ ರೀತಿಯಾಗಿದೆ. ನೋಡಿ ಎಲ್ಲ ರೋಸ್ಟಾಗಿ ನೀಟಾಗಿ ಒಳ್ಳೆ ಕಲರ್ ಬಂದಿದೆ. ಕರಿಬೇವಿನ ಸೊಪ್ಪಿದು, ನೆಲ್ಲಿಕಾಯಿದು. ಇದನ್ನು ನಾವು ಒಂದು ಬಟ್ಟೆಗೆ ಹಾಕಿ ಸೋಸ್ಕೊಳ್ಳೋಣ. ಬಿಳಿ ಬಟ್ಟೆ, ಒಂದು ಜರಡೆ ತೊಗೊಂಡಿದ್ದೀನಿ. ಅದರಲ್ಲಿ ಹಾಗೆ ಒಂದು ಬಟ್ಟೆ ಹಾಕಿ ಇದನ್ನು ಸೋಸ್ಬಿಟ್ಟು ನಾವು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಡೋಣ. ಗ್ಲಾಸ್ ಕಂಟೈನರಲ್ಲಿಟ್ಟರೆ ನಿಮಗೆ ಒಳ್ಳೆ ಡ್ಯೂರಬಿಲಿಟಿ ಇರುತ್ತೆ. ಯಾವ ರಿಯಾಕ್ಷನ್ಸು ಆಗಲ್ಲ. ನಿಮ್ಮ ತಲೆ ಕೂದಲಿಗೆ ಹಾಕಿದಾಗ ತುಂಬ ಶುದ್ಧವಾಗಿರುತ್ತೆ. ಯಾವುದೇ ಆಯುರ್ವೇದ ತಯಾರಿಕೆಯಲ್ಲಿ ನಾವು ಗ್ಲಾಸನ್ನು ಬಳಸೋದು ತುಂಬ ಒಳ್ಳೆಯದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಆಯಿಲ್ನ ನೀವು ವಾರಕ್ಕೆ 2 ಸತಿ ಮಸಾಜ್ಗೆ ತಲೆಗೆ ಇಟ್ಕೊಂಡು ಮಸಾಜ್ಗೆ ಯೂಸ್ ಮಾಡ್ಕೊಳ್ಳಿ. ಆರೋಗ್ಯಕರವಾದಂತಹ ತಲೆಗೆ ಎಣ್ಣೆ ರೆಡಿಯಾಗಿದೆ. ಇದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದು 6 ತಿಂಗಳು, ವರ್ಷ ಆದ್ರೂ ಏನೂ ಆಗಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಕ್ಲಿಯರ್ ಆಗಿದೆ. ಜೊತೆಗೆ ನಾನು ಮನೆಯಲ್ಲೇ ಬೀಸಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಘಮನೂ ತುಂಬ ಚೆನ್ನಾಗಿದೆ. ವಾರಕ್ಕೆ 2 ಸತಿ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಕೂದಲು ನಳಿಸ್ತಾ ಬರುತ್ತೆ. ತುಂಬ ಅಂದವಾಗಿ ಚಂದವಾಗಿ ಸಹ ಬರುತ್ತೆ. ಇದನ್ನೆಲ್ಲ ಈ ಗ್ಲಾಸ್ ಕಂಟೈನರ್ಗೆ ಇದರಲ್ಲಿರೋದೆಲ್ಲ ಬಗ್ಗಿಸಿ ಇಟ್ಟಿದ್ದೀನಿ. ಇನ್ನು ಇದನ್ನು ಹಾಗೆ ಸೊರಕ್ಬಿಟ್ಟಿದ್ದೀನಿ. ಎಲ್ಲ ಇದು ಸಾಯಂಕಾಲದವರೆಗೂ ಹಾಗೆ ಬಿಟ್ಟರೆ ಎಲ್ಲ ಇದರಲ್ಲಿರೋದೆಲ್ಲ ಡ್ರಾಪ್ ಹಂಗೆ ಬರುತ್ತೆ. ಅಥವಾ ನಾವು ಹೀಗೆ ಇದನ್ನು ಹಿಂಡಿಬಿಟ್ಟು ಸಹ ಹಿಡ್ಕೊಂಡು ಹಿಂಡಿಬಿಟ್ಟು ಸಹ ನಾವು ತೆಕ್ಕೊಂಡು
ಹಿಂಗೆ ಹಿಂಡಿಬಿಟ್ಟು ನೀಟಾಗಿ ಹಿಂಡಿಬಿಟ್ಟು ಸಹ ನಾವು ತೆಗೆದು ಮತ್ತು ಸ್ಟೋರ್ ಮಾಡ್ಕೋಬೋದು. ನೋಡಿ, ಒಬ್ಬರು ಬೆಳೆದು ತಂದಿರತಕ್ಕಂತಹ ನೆಲ್ಲಿಕಾಯಲ್ಲಿ ಎಷ್ಟು ವಿಧವಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಅನೇಕ ವಿಧವಾದಂತಹ ನೆಲ್ಲಿಕಾಯಿ ಉಪಯೋಗಗಳಿದೆ. ಸದ್ಯಕ್ಕೆ ನಾನು ಒಂದು 3-4 ಉಪಯೋಗಗಳು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಸ್ತೀನಿ. ಫ್ರೆಂಡ್ಸ್, ನೆಲ್ಲಿಕಾಯಿಯ ಮತ್ತಷ್ಟು ಉಪಯೋಗಗಳಲ್ಲಿ ನಾವು ನೆಲ್ಲಿಕಾಯಿನೆಲ್ಲ ರುಬ್ಬಿ ಹಿಂಡಿ ತೆಗೆದಿಟ್ಕೊಂಡಿದ್ವಿ. ಆ ಹಿಂಡಿನ ಸಿಪ್ಪೆಯಲ್ಲಿ ನಾವು ಎಣ್ಣೆ ಮಾಡಿದ್ವಿ. ಈ ಲಿಕ್ವಿಡಲ್ಲಿ ನಾವು ಒಂದು ಒಳ್ಳೆ ಚಿತ್ರಾನ್ನ ಮಾಡೋಣ. ಅದೂ ನಿಮಗೆ ತುಂಬ ದಿವಸ ಇಟ್ಕೊಂಡು ಪ್ರಿಸರ್ವೇಟಿವ್ ಆಗಿ ಸಹ ಇಟ್ಕೊಂಡು ತಿನ್ಬೋದು. ಇದು ಪ್ರಿಸರ್ವೇಟಿವ್ ಆಗಿ ಸಹ ವರ್ಕ್ ಆಗುತ್ತೆ ನೆಲ್ಲಿಕಾಯಿ. ಹಾಗಾಗ್ಬಿಟ್ಟು ಇದನ್ನು ನಾವು 8-10 ದಿವಸ ಬೇಕಾದ್ರೂ ಹಾಗೆ ಇಟ್ಕೊಂಡು ತಿನ್ನುವಂತಹ ಒಂದು ನೋಡಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ತಿಂತೀವಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆಹಣ್ಣು. ಯಾಕಂದರೆ ಇದು ಸ್ವಲ್ಪ ಒಗರಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಆಡ್ ಮಾಡ್ಕೊಳ್ಳೋಣ. ತುರಿದಿಟ್ಕೊಂಡಿರೋದು ಕಾಯಿ ತುರಿ, 1-2 ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ, ಹಾಗೆ 1-2 ಬೆಳ್ಳುಳ್ಳಿ ಫ್ಲೇವರ್ಗೆ. ಇಷ್ಟನ್ನೆಲ್ಲ ಬಳಸ್ಕೊಂಡು ನಾನು ಒಂದು ಒಳ್ಳೆ ಘಮಿಸುವಂತಹ ನೆಲ್ಲಿಕಾಯಿ ಗೊಜ್ಜು, ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಮಾಡ್ತಾ ನಾನು ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ನೀವು ನೋಡಿ ಹಂಗೆ ಕಲೀರಿ. ಓಕೆ, ಬನ್ನಿ. ಈಗ ಎಣ್ಣೆ ಕಾದಿದೆ. ಕಾದ ಎಣ್ಣೆಗೆ ನಾವು ಮೊದಲಿಗೆ ಸ್ವಲ್ಪ ಕಡಲೆ ಬೀಜ, ಗೋಡಂಬಿ, ಕಡಲೆಕಾಳು, ಕಡಲೆಬೇಳೆ, ನೀವು ಉದ್ದಿನಬೇಳೆ ಬೇಕಂದ್ರೂ ಹಾಕ್ಕೋಬೋದು. ಇದನ್ನು ನಾವು ಫಸ್ಟು ಫ್ರೈ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಂಬಿಡೋಣ. ನೀವು ಈ ಗೊಜ್ಜಲ್ಲೇ ಬಿಟ್ಟರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಇರೋದ್ರಿಂದ ಮೆತ್ತಗಾಗ್ಬಿಡುತ್ತೆ. ಮತ್ತು ನಾವು ಅನ್ನ ತಿನ್ನೋವಾಗ ಅಥವಾ ಚಿತ್ರಾನ್ನ ಕಲಿಸ್ಕೊಂಡು ತಿನ್ನೋವಾಗ ಅದು ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಕೆಲವರಿಗೆ ಇಷ್ಟಪಟ್ಟರೆ ನೀವು ಹಾಗೆ ಬಿಡ್ಬೋದು. ನಾನೇನು ಮಾಡ್ತೀನಿ, ಇದು ಅನ್ನ ಕಲಿಸೋವಾಗ ಮೇಲೆ ಹಾಕೊಂಡ್ರೆ ಒಳ್ಳೆ ಗರಿಗರಿಯಾಗಿರುತ್ತೆ, ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾನು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಈ ಥರ ನೊರೆ ಬರ್ತಾಯಿದೆ. ಡೋಂಟ್ ವರಿ. ಈ ರೀತಿ ಎಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಂಬಿಡೋಣ. ಬೇಕಾದರೆ ಮತ್ತೆ ರ್ಯಾಪ್ ಮಾಡಿಟ್ಕೊಂಡ್ರೆ ಅದು ನೀವು 2-3 ದಿವಸ ನೀವು ಬಳಸೋವರೆಗೂ ಅದು ಹಾಗೇ ಇರುತ್ತೆ. ಹೀಗೆ ಫಿಲ್ ಮಾಡಿಟ್ಕೊಂಬಿಡೋಣ. ಇದು ಗರಿಗರಿಯಾಗಿ ಹಾಗೇ ಇರುತ್ತೆ 3-4 ಡೇಸ್ ಆದ್ರೂ. ಅದಕ್ಕೆ ಈ ಥರ ಕವರ್ ಮಾಡಿದ್ದೀನಿ. ಆರಿದ ಮೇಲೆ ಕವರ್ ಮಾಡಿ. ಈಗ ಇದೇ ಎಣ್ಣೆಗೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆಲ್ಮೋಸ್ಟ್ ಯಾವಾಗಲೂ ಇರಬೇಕು ನಮಗೆ. ಸಾಸಿವೆ ಸಿಡಿಲಿ. ಸ್ವಲ್ಪ ಎಸಸ್ತಿ ಹಿಂಗೆ ಹಾಕ್ಕೊಳ್ಳೋಣ. ನಂತರ ಕರಿಬೇವು ಹಾಕ್ಕೊಳ್ಳೋಣ. ಒಂದು ಒಣಮೆಣಸಿನ್ಕಾಯಿ. ಇದು ಹಾಕಿದ್ಮೇಲೆ ನಾವು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕೆಲವರು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅಸಿಡಿಟಿ, ಗ್ಯಾಸು ಹಾಗೆಲ್ಲ ಅಂತಾರೆ. ನೋಡಿ ಅವ್ರವ್ರ ಆರೋಗ್ಯ. ಬಟ್ ನಮಗೇನೂ ಆಗಲ್ಲ. ನಾವು ಇದರಲ್ಲಿ ನೆಲ್ಲಿಕಾಯಿ, ಎಸ್ಪೆಷಲಿ ನೆಲ್ಲಿಕಾಯಿ ಜ್ಯೂಸ್ ಹಾಕ್ತಿರೋದ್ರಿಂದ ಅದರಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಂಶಗಳು ಇದೆ. ತುಂಬ ಪ್ರೋಟೀನ್ ಇದೆ, ಆಮೇಲೆ ಸಿಟ್ರಿಕ್ ಇದೆ, B12 ಇದೆ, ಹಾಗೆ ಅನೇಕ ವಿಟಮಿನ್ಸು ಇದರಲ್ಲಿ ಸಿಕ್ಕೋದ್ರಿಂದ ನೆಲ್ಲಿಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜೊತೆ ಎಣ್ಣೆ ಜೊತೆ ಸೇರಿದಾಗ ಏನು ಅಂತ ಗೊತ್ತಿಲ್ಲ ನನಗೆ. ನಾವು ಎಲ್ಲ ಬಳಸ್ತಾ ಇರೋದು ಈಗ ಹಿತವಾಗಿರ್ತಕ್ಕಂಥ ಆಹಾರ ಅಲ್ಲ. ಯಾವಾಗಲೂ ಒಂದೊಂದು ಸತಿ ಇದನ್ನು ಬಳಸ್ಕೊಂಡು ತಿಂದರೆ ಏನೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ, ನಿಮಗೆಲ್ಲ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ. ಹಾಗೆ ಇಷ್ಟು ಬೇಯ್ತಾ ಇದೆಯಲ್ವ, ಈಗ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅರಿಶಿನ ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡೋಣ. ಗೊತ್ತಾಗುತ್ತೆ ನಿಮಗಿದು ಹಸಿಮೆಣ್ಸಿನ್ಕಾಯಿ ನೀಟಾಗಿ
ಎಣ್ಣೆಯಲ್ಲಿ ರೋಸ್ಟ್ ಆಗೋದು ಗೊತ್ತಾಗುತ್ತೆ. ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ನಂತರ ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ಉಪ್ಪು ಸ್ವಲ್ಪ ಹಿಡಿಯುತ್ತೆ. ಯಾಕಂದರೆ ನಾನು ಸ್ವಲ್ಪ ದಿವಸ ಇಟ್ಕೊಂಡು ತಿನ್ನೋಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಇದು ಆಲ್ಮೋಸ್ಟ್ ನಮಗೆ ಒಂದು 15 ಸಲಕ್ಕೆ ಬರುತ್ತೆ. ನಮ್ಮ 3 ಜನಕ್ಕೆ ಒಂದು 15 ಟೈಮ್ಸು ಅನ್ನ ಕಲಸೋಕ್ಕೆ ಬರುತ್ತೆ. ನಮ್ಮ ತಿಂಡಿಗಾಗ್ಬೋದು, ಊಟಕ್ಕಾಗ್ಬೋದು, ಅಷ್ಟೆಲ್ಲ ಬರುತ್ತೆ. ಇದು ಏನಿಲ್ಲ, ನೀವು ರೆಡಿ ಆದಮೇಲೆ ಜಸ್ಟ್ ನೋಡಿ ಇಷ್ಟು ಕಲಸಿದ್ರೆ ಸಾಕು. ಒಂದು ಪಾವು ಅಕ್ಕಿ ಮೇಲೆ ಕಲಿಸ್ಬೋದು, 1 ಸ್ಪೂನಷ್ಟು ಒಂದು ಪಾವು ಅಕ್ಕಿ ಮೇಲೆ ಕಲಿಸ್ಬೋದು. ಆ ಥರ ಇರುತ್ತೆ. ನನ್ನದು ಅಡುಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ, ಹಾಗೆ ನನ್ನ ವ್ಯೂವರ್ಸ್ ಸಹ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಇಷ್ಟು ಬೆಂದಾದಮೇಲೆ ಇದು ಸಹ ಕಾಯಿ ತುರಿ ಸಹ ಹಾಕ್ಬಿಡೋಣ. ಯಾಕಂದರೆ ಹಸಿ ಇದ್ದರೆ ಕಾಯಿ ತುರಿ ನಾವು ಸ್ವಲ್ಪ ದಿವಸ ಇಟ್ಕೊಳ್ಳೋಕ್ಕೆ ಹೋದರೆ ಅದು ಬೂಸ್ಟ್ ಬರೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾವು ಇದನ್ನು ಸ್ವಲ್ಪ ಬಾಡಿಸೋದಕ್ಕೆ ಇದನ್ನು 1 ಸೆಕೆಂಡ್ ಮುಂಚೆ ಹಾಕ್ತೀನಿ. ನಾರ್ಮಲಾಗಂದರೆ ನಾವು ಅನ್ನ ಕಲಸಾದ್ಮೇಲೆ ಅನ್ನದ ಮೇಲೆ ಹಾಕ್ಕೊಳ್ತೀವಿ. ಇದು ನಾನು ಸ್ವಲ್ಪ ಮುಂಚೆನೇ ಹಾಕಿ ಬಾಡಿಸ್ತೀನಿ. ಇದು ಸ್ವಲ್ಪ ಸಾಕು, ಇಷ್ಟೇ. ನಾನೇನು ಬ್ರೇಕ್ ತೊಗೊಂಡಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಈಗ ನಾವು ಜ್ಯೂಸ್ ಯಾವುದು ಹೇಳಿ, ಇದು ನೆಲ್ಲಿಕಾಯಿ ರಸನ ಇದಕ್ಕೆ ಇದನ್ನು 1-2 ನಿಮಿಷ ಫ್ರೈ ಮಾಡಿ. ಆಮೇಲೆ ನೀಟಾಗಿ ಹೊಂದ್ಕೊಳ್ತು. ನೆಲ್ಲಿಕಾಯಿ ನಾನು ಹೇಳಿದೆ ಸ್ವಲ್ಪ ಒಗರಿರುತ್ತೆ ಅಂತ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದ್ಭುತವಾಗಿರುತ್ತೆ ರುಚಿಯಂತೂ. ಖಂಡಿತ ನೀವು ಮಾಡಿ ಇನ್ನೊಂದು ಸತಿ ಮತ್ತೊಂದು ಸತಿ 100% ಮಾಡ್ತೀರಾ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಇದನ್ನು ಸಹ ಸ್ವಲ್ಪ ಕೈ ಆಡಿಸ್ಬೇಕು. ಇದು ಸಹ ಹಸಿ ಇರಬಾರ್ದು. ಸ್ವಲ್ಪ ಈ ಎಣ್ಣೆ ಮತ್ತು ಈ ಬಿಸಿಗೆ ಇದು ಸಹ ಹೊಂದ್ಕೊಳ್ಳುತ್ತೆ. 2 ಸೆಕೆಂಡು ಕೈ ಆಡಿಸಿ ಬಿಡೋಣ. ನೋಡಿ ಎಣ್ಣೆ ಮೇಲೆ ಬರ್ತಾಯಿದೆ, ಇಷ್ಟು ಸಾಕು. ಈಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡೋಣ. ನಮ್ಮ ಹತ್ರ ಇನ್ನು ಲೆಮನ್ ಇದೆ, ಲೆಮನ್ ಸಹ ಇದಕ್ಕೆ ಹಿಂಡೋಣ. ಯಾಕಂದರೆ ಅದು ಒಗರಿರೋದ್ರಿಂದ ಹುಳಿನೂ ಇದೆ, ಒಗರು ಇದೆ. ಬಟ್ ಇನ್ನೊಂದು ಸ್ವಲ್ಪ ಲೆಮನ್ ಹಾಕಿದ್ರೆ ಇದಕ್ಕಿನ್ನ ರುಚಿ ಹೆಚ್ಚುತ್ತೆ. ಇದಕ್ಕೆ ನಾನು 2 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಎಮ್ಮಿ ಆಗಿರ್ತಕ್ಕಂತಹ, ಬಹಳ ರುಚಿಯಾಗಿರ್ತಕ್ಕಂತಹ, ಬಹಳ ಹೆಲ್ದಿ ಅನ್ನೋಕ್ಕೆ ನನಗೊಂದು ಸ್ವಲ್ಪ ಮುಜುಗರ. ಯಾಕೆ ಹೇಳಿ, ಇಷ್ಟೊಂದು ಎಣ್ಣೆ ಬಳಸಿರೋದ್ರಿಂದ. ಆದ್ರೂ ಒಂದು ಒಳ್ಳೆ ಅಡುಗೆನ ನಾನು ಮಾಡಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಹಿಂಡಿರ್ತಕ್ಕಂತಹ ನಿಂಬೆಹಣ್ಣು ಸಿಪ್ಪೆ ಸಹ ವೇಸ್ಟ್ ಮಾಡಲ್ಲ. ಈಗ ಹೆಂಗೂ ಬೇಸಿಗೆ ಕಾಲ ಆಗಿರೋದ್ರಿಂದ ಚೆನ್ನಾಗಿ ಒಣಗಿಸಿ ಇದನ್ನು ಬ್ಯೂಟಿ ಟಿಪ್ಗೆ ಯೂಸ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಸಿಯಾಗಿ ಇನ್ನಾಗಿದೆ, ಕಲಸೋಣ. ಇದನ್ನು ತಟ್ಟೆಗೆ ಹಾಕೊಳ್ಳೋಣ. ನಾವು ಮಾಡಿರ್ತಕ್ಕಂತಹ ನೆಲ್ಲಿಕಾಯಿ ಚಿತ್ರಾನ್ನದ ಗೊಜ್ಜು ನೋಡಿ, 1 ಸ್ಪೂನ್ ಹಾಕ್ತೀನಿ, ಸಾಕು. 1 ಸ್ಪೂನು, ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಫಸ್ಟು ಕಲಸಿ ನೋಡಿ ಕನ್ಸಿಸ್ಟೆನ್ಸಿ. ಯಾಕಂದರೆ ಇದು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ, ಖಾರ ಇರುತ್ತೆ. ತುಂಬ ಬಿಸಿ ಇದೆ, ಅನ್ನ ಕಲಿಸ್ತಾ ಇದ್ದೀನಿ. ನೋಡಿ, ಅಲ್ಲಿಗೂ ಸ್ಟ್ರಾಂಗಾಗಿ ಆಯಿತು. ಇದಕ್ಕಿಂತ ಸ್ವಲ್ಪ ಅನ್ನ ಬೇಕಾಗುತ್ತೆ. ನೀವು ಬೆಳಗ್ಗೆ ತಿಂಡಿ ಅಥವಾ ಮಧ್ಯಾಹ್ನಕ್ಕೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕಲಸಿ ಇಟ್ಕೊಂಬಿಡಿ. ಸ್ವಲ್ಪ ಅದು ಊರಿದ್ರೆ ಚೆನ್ನಾಗಿರುತ್ತೆ, ಅಂದರೆ ನೆನೆದ್ರೆ 1-2 ನಿಮಿಷ ಚೆನ್ನಾಗಿರುತ್ತೆ. ಮತ್ತು ಮೇಲೆ ಕಡಲೆ ಬೀಜ ಅವನ್ನೆಲ್ಲ ಹಾಕ್ಕೊಂಡು ಕಲಸಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ.
ಸೂಪರ್ ಆಗಿದೆ ಫ್ರೆಂಡ್ಸ್, ಅಮೇಝಿಂಗ್ ಟೇಸ್ಟು. ಖಂಡಿತ ಎಲ್ಲ ಒಂದು ಸತಿ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ರುಚಿನ ಇಲ್ಲಿ ನೋಡ್ಸೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸ್ತೀರ ಅನ್ಕೋತಿದ್ದೀನಿ. ಮತ್ತೊಮ್ಮೆ ತುಂಬ ವಿಶೇಷಗಳೊಂದಿಗೆ ಹೊಸ ವಿಡಿಯೋಗಳೊಂದಿಗೆ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ. ಹಾಗೆ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡೋಕ್ಕೆ ಬರ್ತೀನಿ. ಸಬ್ಸ್ಕ್ರೈಬ್.